ನಾನು ಯಾರು? ನಕ 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 ಶೂರ್ಪನಖ. ಬಲ್ಲ ಬಲ್ಲ ಜನ ಜಾರಿಹರು ಬಲಿರೆ ಬಲಿರೆ ಸಪ್ತಗಿರೆ. ಬಲ್ಲ ಬಲ್ಲ ಜನ ಜಾರಿಹರು ಬಲಿರೆ ಬಲಿರೆ ಸಪ್ತಗಿರೆ. ಬಲ ಬಲ ಜನ ಜಾರಿಹರು ಬಲಿರೆ ಬಲಿರೆ ಸಪ್ತಗಿರೆ. ಬೆಟ್ಟದಿಂದ ಬಂದೆ ಗಟ್ಟಿಯಾಗಿ ನಿಂದೆ, ಬೆಟ್ಟದಿಂದ ಬಂದೆ ಗಟ್ಟಿಯಾಗಿ ನಿಂದೆ, ಪಟ್ಟಣದ ಬಾಗಿಲ ಬೆಟ್ಟಿನ ನಿಂದೆ, ಪಟ್ಟಣದ ಬಾಗಿಲ ಬೆಟ್ಟಿನ ಬಲ್ಲ ಬಲ್ಲ ಎನ್ನ ಜಾರಿಹರು ಸಪ್ತಗಿರೆ ಸಪ್ತಗಿರೆ ಸಪ್ತಗಿರೆ. ಈ ಅರಣ್ಯವನ್ನು ನೋಡುತ್ತಿದ್ದರೆ ನನ್ನ ಮದುವೆಯ ಸಮಯದಲ್ಲಿ ನನ್ನ ಅಣ್ಣನಾದಂತ ರಾವಣೇಶ್ವರನು ನನಗೆ ಬಳುವಳಿಯಾಗಿ ಹುಟ್ಟಿದನು. ಅಂದ ಮೇಲೆ ಈ ಅರಣ್ಯವು ಬಹಳ ಸೌಂದರ್ಯವೆನಿಸುತ್ತಿರುವುದನ್ನು ಇಲ್ಲಿ ನನಗೆ ಮೇವು ದೊರಕದಂತೂ ಪಡಾ ಖಂಡಿತ. ವಾಸನೆ ವಾಸನೆ ಬರುತ್ತಿರುವುದು, ಮೇವು ದೊರೆಯುವುದಂತೂ ಖಂಡಿತ. ಮೇವು ಬರೆಯಲಿದೆ, ಬರಲಿದೆ ಮೇವು ಬರಲಿದೆ, ಮೇವು ಬರಲಿದೆ, ಹಾರಿ ಹಾರಿ ಮೇವು ಬರಲಿದೆ, ಹಾರಿ ಹಾರಿ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಬಾವ ಸಾರಿ ಮೇವು ಬರಲಿದೆ, ಮೇವು ಬರಲಿದೆ, ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ. ಏನಾಶ್ಚರ್ಯ! ಈ ಅರಣ್ಯವನ್ನು ನಾನು ನೋಡುತ್ತಿದ್ದರೆ ಎಷ್ಟು ಅರಣ್ಯ ರಮ್ಯವಾಗಿರುವುದು. ಅದು ಅಲ್ಲದೆ ನನ್ನ ಮಗನಾದ ಶುಂಭಾಸುರನು ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡಲು ಇದೇ ಅರಣ್ಯಕ್ಕೆ ಬಂದ. ಇಂದಿಗೆ ಆವತ್ತನ ತಪಸ್ಸು ಮುಗಿಯುತ್ತಿರುವುದು. ನಾನು ಹೀಗಲೇ ಅವನನ್ನು ಕರೆದುಕೊಂಡು ಲಂಕಾಪಟ್ಟಣಕ್ಕೆ ಹೋಗುವೆ. ಕುಮಾರ 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 ಇದೇನಿದು? ತಪಸ್ಸಿಗೆ ಬಂದು ಹೇಳಿದ ರೀತನನ್ನು ನಿದ್ರಿಸುವಂತೆ ಭಾವಿಸುತ್ತಿರುವುದಲ್ಲ. ಇರಲಿ, ಹತ್ತಿರಕ್ಕೆ ಹೋಗಿ ನೋಡುವೆ. ಅಯ್ಯೋ ಕುಮಾರ! ಯಾರು ಪಾಪಿಗಳು ನನ್ನ ಕುಮಾರನನ್ನು ಕೊಂದು ಬಿಟ್ಟಿರುವುದಲ್ಲ. ಅಯ್ಯೋ, ಇರಲಿ, ಆ ಪಾಪಿಗಳು ಈ ಅರಣ್ಯದಲ್ಲೇ ಇರಬಹುದು. ಆದರೆ ಅವರು ಸಿಕ್ಕರೆ ಅವರ ರಕ್ತವನ್ನು ಘಟ 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 ಘಟನೆ ಕುಡಿದು ಬಿಡುವೆನು. ಇಂದು ನನಗೆ ಆನಂದ ಆನಂದ. ಇಂದು ನಾನು ಕೊಂದುವೆ ಆನಂದವ. ಇಂದು ನಾನು ಕೊಂದುವೆ ಆನಂದವ.
ಸಂದೇಹವಿಲ್ಲದೆ ತಿರುವೆಲ್ಲ ಮಾಂಸವ ಸಂದೇಹವಿಲ್ಲದೆ ಮಾಂಸವ ಇಂದು ನಾನು ಇಂದು ನಾನು ಬಂದಿದ್ದೆ ಆನಂದವ ನರರು ಕಣ್ಣು ಗುಡ್ಡ ಗಂಡ ಹುರಿದು ಕಣ್ಣಿಗೆ ಮಾಡಿ ನರ ಕಣ್ಣು ಗುಡ್ಡ ಗಂಡ ಹಿಡಿದು ಕಣ್ಣಿಗೆ ಕರುಳು ಗಣ್ಣ ಕಿತ್ತೋಗಿದೆ ಮಣ್ಣು ತಿನ್ನುವೆನು ಕರುಳು ಗಣ್ಣ ಕಿತ್ತ ಚಾವಿಗೆ ಇಂದು ನಾನು ಆನಂದವ ಇಂದು ನಾನು ಬಂದಿವೆ ಆನಂದವ ಸಂದೇಹವಿಲ್ಲದೆ ಮಾಂಸವ ಇಂದು ನಾನು ಬಂದಿವೆ ಆನಂದವ ಸೀತಾ ಎತ್ತಂಡೋಡ ಅತ್ತಲತೆಗಳು ಎತ್ತಂಡೋಡ ಅತ್ತಲತೆಗಳು ಚಿತ್ತಕ್ಕೆ ಮುದವಿಬುದು ಚಿತ್ತಕ್ಕೆ ಮುದವಿಬುದು ಚಿತ್ತ ಜಾರಿ ನೋಡಲ ನಮ ಸೀತಾ ಸೀತಾ ಚಿತ್ತ ಜಾರಿ ನೋಡಲ ಮಮ ಚಿತ್ತ ಜಾರಿ ನೋಡಲ ಮಮ ಚಿತ್ತ ಜಾರಿ ನೋಡಲ ಮಮ ಚಿತ್ತಕ್ಕೆ ಮುದವಿಬುದೋ ಭೂಸುತ್ತೇಂದ್ರೆ ನೋಡೆ ಭೂಸುತ್ತೇಂದ್ರೆ ನೋಡೆ ಇವನಾಡಿ ಬೆರೆಯುವ ಸೊಬಗ ಇವನಾಡಿ ಮೆರೆಯುವ ಸೊಬಗ ಇವನಾಡಿ ಮೆರೆಯುವ ಸೊಬಗ ಜಾನಕಿ ಜಾನಕಿ ಇವನಾಡಿ ಮೆರೆಯುವ ಸೊಬಗ ನಾಡಿ ಮೆರೆಯುವ ಸೊಬಗ ಈವ ನಾಡಿ ಮೆರೆಯುವ ಸೊಬಗ ಚಿತ್ತಕ್ಕೆ ಮುದವಿಬುದು ಭೂಸುತ್ತೇಂದ್ರೆ ನೋಡೆ ಇವನಾಡಿ ಮೆರೆಯುವ ಸೊಬಗ ಇವನಾಡಿ ಮೆರೆಯುವ ಸೊಬಗ ಭೂಸುತ್ತೇಂದ್ರೆ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ನೋಡಿದೆಯಾ ಈ ಅಂದವಾದ ತಾಣವು ಎಷ್ಟೊಂದು ಮನೋಹರವಾಗಿರುವುದು ತುಂಬಿದ ಫಲಪುಷ್ಪಗಳಿಂದ ಕಣ್ಣು ಕೋರೈಸುವಂತಹ ಸರೋವರಗಳು ಸೀತಾ ನೋಡಿದೀಯಾ ಶುಕಪಿಕ ನಾದಗಳಿಂದ ಕೂಡಿದ ಈ ಪ್ರದೇಶದ ತಂಗಾಳಿಯು ನಮ್ಮ ಮನದ ಕ್ಲೇಶವನ್ನು ತೊಳೆಯುವಂತಿದೆ ಅದು ಅಲ್ಲದೆ ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು ಹಂಸ ಕೂಲಿಕೆಗಳಿಂದ ಮೃಷ್ಟಾನ್ನವನ್ನು ಸವಿಯುತ್ತಾ ಅನೇಕ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದೇ ಎಂಬ ಬೇಸರ ಉಂಟಾಯಿತೆ ಆಶಾ ಜೀವನ ಶುಭ ದಿನ ಅನುದಿನ ವಸತನ
ಕಂಡೆನ ಆಶಾ ಜೀವನ ಶುಭ ದಿನ. ಪ್ರಾಣೇಶ್ವರ, ಜಾನಕಿ ನಗಬಾರದೆ. ಜಾನಕಿ, ಪ್ರಿಯಾ, ಹೊಸತನ ಬಯಸಿದೆ ಆಶಾ ಜೀವನ ಶುಭದಿನ ಅನುದಿನ ಹೊಸತನ ತಂದೆನ ಆಶಾ ಜೀವನ ಶುಭದಿನ. ಪ್ರಾಣೇಶ್ವರ, ನಾನಿಲ್ಲಿ ನೀನು ಹೊಸತನ ಬಯಸಿದೆ ಅನುದಿನ ಹೊಸತನ ತಂದೆನ ಆಶಾ ಜೀವನ ನಗಬಾರದೆ ಪ್ರಿಯಾ, ಹೊಸತನ ಬಯಸಿದೆ ಆಶಾ ಜೀವನ ಶುಭದಿನ ಅನುದಿನ ಹೊಸತನ ತಂದೆನ ಆಶಾ ಜೀವನ ಶುಭದಿನ. ಸ್ವಾಮಿ, ಇದೇನು ಹೀಗೆ ಹೇಳುತ್ತಿದ್ರಿ? ಪತಿಯೇ ಪ್ರತ್ಯಕ್ಷ ದೈವ, ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರೂ ಇಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಅಂಶ ತೂಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕೊರತೆ ಇಲ್ಲ. ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿ. ಈಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ಜಾನಕಿ, ನಿಜ, ನಿನ್ನ ಮಾತು ಸತ್ಯ. ಅದು ಹಾಗಿರಲಿ. ಅಲ್ಲಿ ನೋಡಿದೆಯಾ ಈ ಪರ್ಣ ಕುಟೀರವನ್ನು? ಲಕ್ಷ್ಮಣನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು. ಈ ನಮ್ಮ 14 ವರ್ಷ ವನವಾಸವನ್ನು ಈ ಅಂದವಾದ ತಾಣದಲ್ಲಿಯೇ ಕಳೆಯೋಣ. ಅದು ಇರಲಿ, ಫಲಪುಷ್ಪಗಳನ್ನು ತರಲು ಹೊರಟ ಲಕ್ಷ್ಮಣ ಇನ್ನೂ ಬಾರಲಿಲ್ಲವಲ್ಲ? ಲಕ್ಷ್ಮಣ, ಲಕ್ಷ್ಮಣ, ಬಾ, ಕುಳಿತು.
ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಇದೇನಿದು ಕೈಯಲ್ಲಿ ಖಡ್ಗ? ಅಣ್ಣ, ಓರ್ವ ರಾಕ್ಷಸನು ದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದ. ಆಗ ಆ ಭಾಸ್ಕರನು ಆತನಿಗೆ ಮೆಚ್ಚಿ ಈ ಖಡ್ಗವನ್ನು ಕೊಡುತ್ತಿರಲು ಆ ಖಡ್ಗವನ್ನು ನಾನು ಪಡೆದು ಇದೇ ಖಡ್ಗದಿಂದ ರಾಕ್ಷಸನನ್ನು ಸಂಹರಿಸಿ ಬಂದೇನೆ ಅಣ್ಣ. ಕಡೆಗೂ ಸಂಹರಿಸಿ ಬಿಟ್ಟೆಯ? ಹೌದಣ್ಣ. ಆಗಲಿ, ಈ ಖಡ್ಗವನ್ನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯೇ ಇರಲಿ. ಆಗಲಿ ಅಣ್ಣ. ಸೀತಾ, ಬಾ ಕುಳಿತಿದ್ದೆ. ನನ್ನ ತಮ್ಮನನ್ನು ಕೊಂದ ಪಾಪಿಗಳು, ನನ್ನ ಕುಮಾರನನ್ನು ಕೊಂದ ಪಾಪಿಗಳು ಇಲ್ಲೇ ಎಲ್ಲ ಸಮೀಪದಲ್ಲಿರಬಹುದು. ಇದೇನಾಶ್ಚರ್ಯ! ಒದಿಸುವನೆಂದು ಮನಸ್ಸಾದರೆ ನನಗೆ ಒರೆಸುವುದಕ್ಕೆ ಮನಸ್ಸು ಬರುತ್ತಿರುವುದಲ್ಲ. ಆದರೆ ನಾನು ಈ ರೂಪದಲ್ಲಿ ಹೋದರೆ ನನ್ನನ್ನು ಒರೆಸುವರೆ? ಖಂಡಿತ ಒರೆಸುವುದಿಲ್ಲ, ಒದಿಸೇ ಬಿಡುವರು. ಆದ್ದರಿಂದ ನಾನು ಮಾಯಾ ಶಾಂಭವಿ ರೂಪದಲ್ಲಿ ಪ್ರಸನ್ನರಾಗಿ 17ನೇ ವಯಸ್ಸಿಗೆ ಕುಮಾರಿಯಂತೆ ನಾನು ಹೋಗಿ ವೇಷವನ್ನು ನಾನೀಗಲೇ ವರ್ಷುವೆ ಏನಾದರೂ ಆಗಲಿ, ಏನಾದರೂ ಆಗಲಿ, ವರಿಸುವೆ ನಾನೀಗಲೇ, ನಾನೀಗೆ ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು, ವಲ್ಲಭನ 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 ಮಾಡಿ ಗಂಧಕ್ಕೆ ಮುಗಿಡುವೆ. ವಲ್ಲಭನ ವಲ್ಲಭನ ಮಾಡಿಕೊಂಡು ಗಂಧಕ್ಕೆ ನಾನೀಗಲೇ, ಸೂರ್ಯ ನಾನೀಗಲೇ. ತುಂಡು ಮಲ್ಲಿಗೆ ಹೂವ ಮಂಡಲಕ್ಕೆ ಮುಡಿದುಕೊಂಡು, ತುಂಡು ಮಲ್ಲಿಗೆ ಹೂವ ಮಂಡಲಕ್ಕೆ ಮುಡಿದುಕೊಂಡು, ಗಂಡನನ್ನ 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 ಮಾಡಿಕೊಂಡು ಹೆಂಡವ ಕುಡಿಯುವೆ. ಗಂಡನನ್ನ ಮಾಡಿಕೊಂಡು ಹೆಂಡವ ಕುಡಿಯುವೆ. ನಾನೀಗಲೇ, ನಾನೀಗಲೇ, ಸೂರ್ಯ ನಾನೀಗಲೇ. ನಾನೇ ಅಲ್ಲವೇ ಈ 3 ಲೋಕಕ್ಕೆಲ್ಲ ಸುಂದರಿಯು? ಸುಂದರಿ ಎಲ್ಲವೇ ಜಗದೊಳಗೆ ನಾ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೆ ನಾ.
ಏನು ರೂಪು, ಏನು ಲಾವಣ್ಯ. ಈತನನ್ನು ನೋಡುತ್ತಿದ್ದರೆ ಈತ ನನ್ನನ್ನು ಮನಸ್ಸು ಮಾಡಿ ಒಂದೇ ಒಂದು ಬಾರಿ ನನ್ನನ್ನು ವರಿಸಿದರೆ ನನ್ನ ಕುಮಾರನಾದ ಒಬ್ಬ ಜಂಬೂಕನು ಹೋದ್ರೇನಾಯ್ತು, ಈತ ನೀನಾದರೂ ಮನಸ್ಸು ಮಾಡಿ ನನ್ನನ್ನು ವರಿಸಿದೆಂದರೆ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಎಷ್ಟೆಷ್ಟು ಮಕ್ಕಳಾದರೂ ಹಡೆಯಬಹುದು. ಇವನು ಮನಸ್ಸು ಮಾಡಬೇಕಷ್ಟೆ. ಮನೋಹರ, ಸುಂದರ, ನೀನು ಯಾರಮ್ಮ? ಏನೆಂದೆ? ಇಲ್ಲಿಗೆ ಏತಕ್ಕಾಗಿ ಬಂದೆ? ಏನೆಂದೆ? ನೀನು ಯಾರಮ್ಮ? ನನಗೆ ಕೆಲವೊಂದು ಪದಗಳು ಕೇಳಿಸೋದೇ ಇಲ್ಲ. ಮೊದಲಾಗಿ ನೀನು ನನ್ನನ್ನು ಅಮ್ಮ ಎಂದು ಕರೆಯಬೇಡ. ಇರಲಿ, ನಿನ್ನ ಹೆಸರೇನು? ನಿನ್ನ ದೇಶವ್ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣ. ನನ್ನಿಂದ ಏನಾಗಬೇಕಮ್ಮ? ಸುಂದರಾಂಗ, ದೂರ ಸರಿತಾಯಿ. ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ಬೇಗನೆ ನನ್ನನ್ನು ಒಲಿಸಬಾರೆ ಸುಂದರಾಂಗ. ನಿನ್ನ ಹೆಸರೇನಮ್ಮ? ನಾನು ಲಂಕಾಧೀಶ್ವರನ ಸಹೋದರಿ. ನನ್ನ ಹೆಸರು ನಕ ನಕ ಶೂರ್ಪನಖ ಎಂದು. ಏನು ರಕ್ಕಸಿಯೇ? ನಾನು ಹಾಗೆ ಕಾಣುತ್ತಿರುವೆನೆ. ನೀವು ಧನುಜರು, ನಾವು ಮನುಜರು. ಆದರೆ ಏನು ಸುಂದರಾಂಗ, ನಾನು ಏಕಪತ್ನಿ ವ್ರತಸ್ಥನು. ಇಗೋ ಒಂದು ಕೆಲಸ ಮಾಡು. ಇಲ್ಲಿಯೇ ಇರುವಳು ಸುಂದರಾಂಗ. ಈಕೆ. ಆದ್ದರಿಂದ ನಾನು ನಿನ್ನಲ್ಲೂ ವಧಿಸಲು ಸಾಧ್ಯವಿಲ್ಲ. ನೀನು ಬೇರೆ ಎಲ್ಲಿಯಾದರೂ ಹೋಗಿ ಸುಂದರಾಂಗ. ನಿನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಂಡ. ಆಗಲಿ, ಆದರೂ ಚಿಂತೆ ಇಲ್ಲ. ಆಕೆಯನ್ನು ಬಿಟ್ಟು ನನ್ನನ್ನು ಕಟ್ಟಿಕೊ, ಆಗಲೂ ನೀನಾಗುವೆ ಅಲ್ಲವೇ? ಏಕ ದೂರ ಸರಿತಾಯಿ. ಪತ್ನಿವ್ರತಸ್ಥ ಸುಂದರಾಂಗ. ಇಲ್ಲ ತಾಯಿ, ತಾಯಿ ಎನ್ನ ಬೇಡ, ಈಕೆಯನ್ನು- ನನಗೆ ಬರೋದಿಲ್ಲ ಅದು. ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿದ್ದೆ. ನನಗೆ ಅಷ್ಟೊಂದು ಕಷ್ಟ ಬೇಡ, ನನ್ನನ್ನು ವಾಯು ಸಾಕ್ಷಿಯಾಗಿ ಆದ್ರೆ ಸಾಕು. ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿಯುವುದಿಲ್ಲ. ಆದ್ದರಿಂದ ನಿನಗಿನ್ನೂ ಲಗ್ನವಾಗಿಲ್ಲವೇ? ಆಗಿತ್ತು, ಆದ್ರೆ ಏನು ಮಾಡಲಿ, ನನ್ನ ಅಣ್ಣನು ಯುದ್ಧದಲ್ಲಿ ನನ್ನ ಗಂಡನನ್ನು ಒಲಿಸಿಬಿಟ್ಟನು. ಆಗಲಿಂದಲೂ ವಿರಹ ಬಾಧೆಯಿಂದ ಬಳಲುತ್ತಿರುವೆನು. ಸುಂದರಾಂಗ, ಮನಸ್ಸು ಮಾಡು, ನಿನ್ನನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ದೂರ ಸರಿತಾಯಿ. ಹೌದು, ನೀನೊಂದು ಕಾರ್ಯವನ್ನು ಮಾಡು. ಯಾವ ಕಾರ್ಯ? ನೀನು ಲಗ್ನವಾಗುವ ಆಸೆ ಎಲ್ಲಿರುವೆ ಅಲ್ಲವೇ? ಹೌದು. ಇಲ್ಲಿಗೆ ನಾನು ಓರ್ವನೇ ಬರಲಿಲ್ಲ. ಆಹಾ, ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನೂ ಇರುವನು. ಹೌದೇ? ನೀನು ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು. ನಿನ್ನ ತಮ್ಮನು ಬಂದಿರುವನೇ? ಹೌದು. ಅವನು ಒಂಟಿಯಾಗಿರುವನು, ನಿನ್ನ ಹಾಗೆ ಅವನಿಗೆ ಮಾತ್ರ ಬೇಡವಾಗಿತ್ತು. ಅವನು ಹೇಗಾದರೂ ಇರಲಿ, ನೀನು ನಿನಗೆ ಅಲ್ಲಿಗೆ ಮಾತ್ರ ಹೋಗಮ್ಮ. ಬೇಕಾಗಿತ್ತು. ಅಯ್ಯೋ ಸುಂದರಾಂಗ, ಎಷ್ಟು ಚೆನ್ನಾಗಿ ನಗುತ್ತಿರುವೆ ಸುಂದರಾಂಗ. ಹಾಗೆ ಒಂದೇ ಒಂದು ಬಾರಿ ನನ್ನನ್ನು ದೂರ ಮೋಹಿಸಬಾರದೆ. ಸರಿತಾಯಿ, ದೂರ ಸರಿ. ಸುಂದರಾಂಗ, ಇರಲಿ. ಆತನು ಈಗ ನಿನಗೆ ಲಗ್ನವಾಗಬೇಕು ಬೇಡವೋ? ನಿನಗಿಂತಲೂ ಸುಂದರವಾಗಿರುವನೇ? ನೀನು ಹೌದು, ಆತನು ನನಗಿಂತಲೂ ಸುಂದರವಾಗಿರುವನು. ನನಗೆ ತಕ್ಕ ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಆಹಾ, ನೀನು ಅಲ್ಲಿಗೆ ಹೋಗದ ಹೊರತು ನಿನಗೆ ಲಗ್ನವಾಗುವುದಿಲ್ಲ. ನಿಜವೇ? ಅಲ್ಲಿಗೆ ಹೋದ್ರಾಗುವುದೇ? ನಡೆ, ಆಗಲಿ, ಆತನಲ್ಲಿ ಪ್ರಾರ್ಥಿಸು. ಆಗ್ಲಿ ಸುಂದರಾಂಗ, ನಾನು ಅಲ್ಲಿಗೆ ಹೋಗುವೆನು. ಆತನೇನಾದ್ರು ನಿರಾಕರಿಸಿದರೆ ನಾನು ಇಲ್ಲಿಗೇ ಬರುವೆನು, ತಿಳಿಯಿತೆ? ಆಯಿತು, ನಡೆ. ಮನೋಹರ, ಸುಂದರಾಂಗ, ಮನೋಹರ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ. ಅದು ಸರಿ, ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಆ ಸುಂದರಾಂಗನೇ ಕಾಣಲಿಲ್ಲವಲ್ಲ. ಈ ಅರಣ್ಯವೇನು ನನಗೆ ಹೊಸದೇ. ಇರಲಿ, ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಅವನು ಹೇಳೋದು ಸರಿನೇ. ಈತನು ಗುರಿ ಇಡುವ ಕರಡೆ ಇಟ್ಟಿದ್ದರೆ ಈ ರೀತಿ ಒಂಟಿ ಬರುತ್ತಿದ್ದಾನೆ ಅಲ್ಲ? ಹಿಂದಿನಿಂದಲೇ ಇಷ್ಟು ಸುಂದರವಾಗಿರುವನಲ್ಲ ಈ ಸುಂದರ, ಕೆಂಪು ಸುಂದರ. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ
ಎಲ್ಲಿ ಬಿಡುವನೋ ಕಾಣೆ. ಇತ್ತಲಾದ್ರೂ ಬಿಡು ಸುಂದರಾಂಗ. ಓ, ಬಾಣ ಹರಿತವಾಗಿರುವುದು ಇರಲಿ. ಹಿಂದಿನದಲೇ ಈ ರೀತಿ ಕಾಣುವನು, ಹಿಂದೆ ನೋಡದವಳು ಮುಂದೆ ನೋಡದಿರುವನೆ, ಮುಂದೆಯೂ ನೋಡು ಬಿಡುವನು. ಅಬ್ಬಾ ಸುಂದರಾಂಗ, ಯಾರಮ್ಮ ನೀನು? ನನಗೆ ಇದೇ ಮಾತಾಗ್ಬರುವುದಿಲ್ಲ. ಅಮ್ಮ ಎನ್ನಬೇಡ, ನನ್ನ ಮನಸ್ಸೆಲ್ಲವೂ ತಣ್ಣಗಾಗಿ ಬಿಡುವುದು ಸುಂದರಾಂಗ. ಯಾರು ಈ ಅರಣ್ಯದಲ್ಲಿ ಒಂಟಿಯಾಗಿ ಸಂಚಾರ ಮಾಡಲು ಕಾರಣವೇ? ನೀನೇ ಕಾರಣ. ಅದು ಹೇಗೆ? ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನೇ ಒರೆಸಬೇಕೆಂದು ಬಂದಿರುವೆನು. ಇದು ಅಡ್ಡ ಬರುವಂಥದ್ದು. ಸುಂದರಾಂಗ, ಒಂದೇ ಒಂದು ಬಾರಿ ಮನಸ್ಸು ಮಾಡು, ನನ್ನನ್ನು ಒರೆಸು ಸುಂದರಾಂಗ. ಅಮ್ಮ, ಅಮ್ಮ ಎನ್ನಬೇಡ. ನೀನು ಯಾರು? ನಿನ್ನ ದೇಶ ಯಾವುದು? ನಾನು ಲಂಕಾಧೀಶ್ವರನ ಸಹೋದರಿ, ಹೆಸರು ಶೂರ್ಪನಖ ಎಂದು. ರಕ್ಕಸಿಯೇ ವಿರೋಧ. ನಾನು ರಾವಣನ ಸಹೋದರಿ ರಕ್ಕಸಿಯೇ. ನಾನು ಹಾಗೆ ಕಾಣುತ್ತಿರುವನೇ ಸುಂದರಾಂಗ? ನೋಡಮ್ಮ, ನಿನ್ನನ್ನು ಒರೆಸಲು ನನ್ನಿಂದ ಆಗದು. ನಾನು ಈ ಪಾರ್ಶ್ವಕ್ಕೆ ನಾನೊಬ್ಬನೇ ಬಂದಿಲ್ಲ. ನಮ್ಮ ಅಣ್ಣನಾದ ರಾಮ ನಾನು ಆಗಲೇ ಅಲ್ಲಿಗೆ ಹೋಗಿ ಬಂದೆ. ಏನು? ನಮ್ಮ ಅಣ್ಣನಲ್ಲಿಗೆ ಹೋಗಿ ಬಂದಿರುವೆಯಾ? ಹೋಗಿದ್ದೇನಷ್ಟೇ. ಹಾಗಾದರೆ ನೀನು ನನಗೆ ಅತ್ತಿಗೆಯಾಗುವೆ. ನಮಸ್ಕಾರ. ಅಲ್ಲಿ ಹೋಗಿದ್ದೇನಷ್ಟೇ, ಏನಿಲ್ಲ ಸುಂದರಾಂಗ. ನಾನು ಅಲ್ಲಿ ಅವನೇ ಹೇಳಿ, ನನ್ನ ಸಹೋದರನವನು, ಆತನು ಮುದ್ದು ಮುದ್ದಾಗಿರುವನು, ಆತನು ನಿನ್ನನ್ನು ಒರೆಸುವನು ಎಂದು ಇಲ್ಲಿ ಕಳಿಸಿರುವನು. ಬೇಗನೆ ನನ್ನನ್ನು ಒರೆಸು ಸುಂದರಾಂಗ. ನೋಡಮ್ಮ, ನಾನು ರಾಮನಿಗೆ ದಾಸನು. ದಾಸನಿಗೆ ಪತ್ನಿಯಾಗುವುದು ತರವಲ್ಲ. ನೀನು ಏನಾದರೂ ಮಾಡಿ ಆತನಲ್ಲಿಗೆ ಹೋಗಿದ್ದರೆ ನಿನ್ನ ಕಾರ್ಯವು ನೆರವೇರಿದರೂ ನೆರವೇರಬಹುದು. ನಿಜ ನಿಜ ಕೇಳಿಸ್ತಿರುವುದು. ಅಲ್ಲ, ಈ ದಾಸನನ್ನು ಕಟ್ಟಿಕೊಂಡರೆ ನನಗೆ ಬಂದ ಫಲವಾದ್ರೆ ಏನು? ಸಾಧ್ಯವಿಲ್ಲ. ಸುಂದರಾಂಗ, ಮತ್ತೆ ನಾನು ಅಲ್ಲಿಗೆ ಹೋಗಿ ಏಕೆ ಸುಮ್ಮನೆ ಆಯಾಸಗೊಳ್ಳಲಿ? ನೀನೇ ಮನಸ್ಸು ಮಾಡು ಸುಂದರ. ನಮ್ಮ ಅಣ್ಣನ ಆಜ್ಞೆಯ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅಬ್ಬಬ್ಬಾ, ಅವನ ಆಜ್ಞೆ ಇಲ್ಲದೆ ಎಲ್ಲವನ್ನೂ ಮಾಡುತ್ತಿರುವನು, ಇವನಿಗೆ ಮಾತ್ರ ಆಜ್ಞೆ ಬೇಕಂತೆ. ಹಾಗಾಗಿ ಕಾರ್ಯ ಆಗಬೇಕೋ ಬೇಡವೋ? ಆಗಬೇಕು. ಅಣ್ಣನಲ್ಲಿಗೆ ಹೋಗಿ ಏನಾದ್ರು ಒಂದು ಕುರುಹನ್ನು ತಂದರೆ ಆ ನಂತರ ನೋಡೋಣ. ಹೌದೇ? ನಿನ್ನ ಆಜ್ಞೆ ಹೊರತು ಏನು ಮಾಡುವುದಿಲ್ಲವೇ? ಇಲ್ಲ. ಊಟ ಸುಂದರಾಂಗ, ನಮ್ಮ ಅಣ್ಣನ ಆಜ್ಞಾನ ಹೊರತು ಬೇರೆ ಏನು ಕೆಲಸವನ್ನು ಬೇರೆ ಏನು ಕೆಲಸವನ್ನು ಮಾಡುವುದೇ ಇಲ್ಲ. ಒಟ್ಟದಿಲ್ಲ, ಒಂದು ಆಜ್ಞೆ ಆಗಬೇಕು. ಹೌದು. ಇರಲಿ, ಇಲ್ಲಿಯೇ ಇರು. ಈಗಲೇ ಹೋಗಿ ಕುರುಹಂತರವೇನು. ಅಲ್ಲಿ ಏನು ಅನಾಹುತವು ನಡೆದಿರುವುದು ಕಾಣೆ. ಅಯ್ಯೋ ಗ್ರಹಚಾರವೇ. ಈ ನನ್ನ ಸವತಿಯು ಏನೋ ಹೇಳುತ್ತಿರುವಳಲ್ಲ. ಈಗಲೇ ಇವಳನ್ನು ನುಂಗಿ ಬಿಡಲೇ. ಇರಲಿ, ಮೊದಲು ಕಾರ್ಯವಾಗಬೇಕು. ಈತ ನನ್ನನ್ನು ಒರೆಸಬೇಕು. ಸುಂದರಾಂಗ, ಮನೋಹರ. ಓದೆಯ ಪಿಶಾಚಿ ಎಂದರೆ ಮತ್ತೆ ಬಂದೆಯ ಗವಾಕ್ಷಿ ಎಂಬ. ನನಗೇನು ತೊಂದರೆ ಇಲ್ಲ, ನೀನು ಏನು ಬೇಕಾದ್ರೂ ಹೇಳು. ಒಟ್ಟಿನಲ್ಲಿ ನನ್ನನ್ನು ಒರೆಸು. ಹೋಗಿದೆಯಾ? ಅಲ್ಲಿಗೆ ಹೋಗಿದ್ದೆನು. ಸಿಕ್ಕಿದನು. ಅಲ್ಲಿಗೆ ಹೋಗಿದ್ದೆನು. ಆತನು ಏನು ಹೇಳಿ? ಆತನು ಮಹಾ ಸಿಡುಕುಗಾರ, ಕೋಪಿಷ್ಟ. ಆತ ನನಗೆ ಬೇಡ. ನೀನಾದ್ರೂ ಅನುಭವಸ್ತ. ನೋಡು, ನೀನೇ ಮನಸ್ಸು ಮಾಡು ಸುಂದರಾಂಗ. ಅವನು ರಾಮದಾಸನಂತೆ. ಆ ದಾಸನ ಕಟ್ಕೊಂಡು ನಾನೇನ್ ಮಾಡ್ಲಿ? ನೀನೇನಾದ್ರೂ ಗುರುತನ್ನು ಕೊಟ್ಟರೆ ಆಗ ನನ್ನನ್ನು ಒರೆಸುವನಂತೆ. ಹೌದು, ಆತನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಅದನ್ನೇ ಅವನು ಹೇಳಿದ್ದು. ಇರಲಿ, ನೀನು ಬೆನ್ನು ತಿರುಗಿಸಿ ನಿಲ್ಲಮ್ಮ. ನಾನು ಆಜ್ಞೆಯನ್ನು ಬರೆಯುವೆನು. ಏಕೆ? ಇದನ್ನು ಆತನಿಗೆ ತೋರಿಸು. ಬೆನ್ನಲ್ಲಿ ಮಾತ್ರ ಬರೀವೆ. ಆತನು ನಿನ್ನನ್ನು ಅವಮಾನಿಸುವನು. ನನ್ನ ಹಣೆ ಮೇಲೆ ಬರೆ, ಸಾಧ್ಯವಿಲ್ಲ. ನನ್ನ ಹಸ್ತದ ಮೇಲೆ, ಇರಲಿ, ಬೆನ್ನಿನ ಮೇಲೆ ಬರೆಯಬೇಕೆ ಸುಂದರಾಂಗ? ಹೌದು. ಆಕೆಗೂ ಬೆನ್ನಿನ ಬರೆಯುವೆ ಸುಂದರಾಂಗ. ಬರೆಯುವುದು ಬರೆಯುವೆ, ಗುಂಡು ಗುಂಡಾಗಿ ದಪ್ಪ ದಪ್ಪಾಗಿ ಬರೆಯಬೇಕು. ತಿಳಿತೆ. ಲೇಖನಿ ಹರಿತವಾಗಿರುವುದೇ? ರಕ್ತದಲ್ಲಿ ಏನೋ ಚಳಿಗಾಲ. ಇದನ್ನು ಆತನಿಗೆ ತೋರಿಸು, ಅವನು ಅವಮಾನಿಸುವನು. ಏನೆಂದೇ? ಪದ ಭೇದ ಮಾಡಿ ನೋಡಮ್ಮ. ಅವನು ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದರಷ್ಟೇ. ಆಗಲಿ ಸುಂದರಾಂಗ.
ಆತ ನನಗೆ ವರಿಸಿದ್ರೆ ನೀನೇನಾಗಬೇಕು ಭಾವ? ನೀನು ಅಲ್ಲಿಗೆ ಹೋಗಿ ಅಕ್ಕ, ಆತನನ್ನು ನೋಡು. ತಂಗಿ ನಾವು ವಿವಾಹವಾಗಿ ಬರುವುದರೊಳಗೆ ಈ ಕುಟೀರಕ್ಕೆ ಒಂದು ಅಡ್ಡಗೋಡೆ ಇಟ್ಟು ಬಿಡು. ಏತಕ್ಕಾಗಿ? ಛೀ, ನನ್ನನ್ನೇ ಕೇಳುವಳು. ನಿನಗಷ್ಟು ತಿಳಿಯುವುದಿಲ್ಲವೇ? ನಾವಾದರೂ ಹೊಸದಾಗಿ ಮದುವೆಯಾಗಿ ಬರುವೆವು. ಆತನು ವಿರಹದಿಂದ ಬಳಲುತ್ತಿರುವನು, ನಾನು ವಿರಹದಿಂದ ಬಳಲುತ್ತಿರುವೆನು. ನಮ್ಮ ಆರ್ಭಟವು ನೀನು ಅಲ್ಲಿಗೆ ಬೇಗ ಹೋಗಮ್ಮ. ಲಕ್ಷ್ಮಣನ ಆಗಲಿ ಸುಂದರಮ್ಮ. ಬಾವಾ ಬರಲೇ, ಹೋಗಿ ಬರ. ಬರಲೇ ಬಾವಾ. ಹೋಗಿ ಬಾ. ನೀನೇ ಮನಸ್ಸು ಮಾಡಿದ್ರೆ ಆಯ್ತಿತ್ತು. ಹೋಗಮ್ಮ. ಸರಿಗಿಲ್ಲ. ಆಹಾ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓ ನನ್ನ ಮದುವೆಯಂತೆ, ಊರಿಗೆಲ್ಲ ಬಂದೆ ಮದುವೆಗಂತೆ ಯಾರ ಟಂ 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 ಟಂ. ಸುಂದರಾಂಗ ಮನೋಹರ, ಪುನಃ ಬಂದಯ್ಯ. ಬರುವುದಿಲ್ಲವೇ? ನೀನು ನನಗೆ ವರ್ಷವೆ ಎಂದ ಮೇಲೆ ನಾನು ಬರುವುದಿಲ್ಲವೇ ಸುಂದರಾಂಗ? ಎಲ್ಲಿ ನಮ್ಮ ಅಣ್ಣನ ಆಜ್ಞೆಯನ್ನು ಕೊಟ್ಟಿರುವನೆ? ಅವನು ಆಜ್ಞೆಯನ್ನು ಕೊಟ್ಟಿರುವನೆ? ಅವನು ಕೊಟ್ಟಿಲ್ಲ ಸುಂದರಾಂಗ, ಬರೆದು ಕಳಿಸಿರುವನು. ಎಲ್ಲಿ ಕೊಡು ನೋಡೋಣ. ಕೊಡಲು ಬರುವುದಿಲ್ಲ ಅದು. ಎಲ್ಲಿ ತೋರಿಸು. ನೀನು ನೋಡುತ್ತಿರಬೇಕು, ನಾನು ತೋರಿಸುತ್ತಿರಬೇಕು. ನಾನು ಆಗಲೇ ನೋಡು ಎಂದೆ, ನೀನು ನೋಡಿದ್ಯಾ? ಈಗ ಆತರ ಪಡ್ತಿರುವೆ, ನೋಡುವೆ ನಿಂದು. ನಿನಗೆ ಲಗ್ನ ಮಾಡಬೇಕವೋ ಬೇಡವೋ ನೋಡುವೆಯಾ? ಜಾಗ್ರತೆಯಾಗಿ ತೋರಿಸು. ತೋರಿಸಲೇ? ಅದೇನು ಹಿಂದೆ ನೋಡುವೆ ಇಲ್ಲ, ಮುಂದೆ ನೋಡು. ಹೋಗ್ಲಿ ನೋಡಿಕೊ ಪಾಪ. ಅಣ್ಣನು ಈತಳಿಗೆ ಒಳ್ಳೆ ಪ್ರಾಯಶ್ಚಿತ್ತವನ್ನೇ ಬರೆದು ಕಳಿಸಿರುವೆ. ಇವಳಿಗೆ ಒಂದು ಪ್ರಾಯಶ್ಚಿತ್ತ ಮಾಡಿ ಕಳಿಸಬೇಕು. ಕತ್ತಿಯಲ್ಲಪ್ಪ, ಕತ್ತಿ ಕತ್ತಿ. ಸುಂದರಾಂಗ ಮನೋಹರ, ಏನವೋ? ಏನೆಂದೆ? ಆ ಕರಿಯನ್ನು ಆ ರೀತಿ ಬರೆದಿರುವನೆ ಎಲ್ಲ ಕರಿಯ, ಅದಕ್ಕೆ ನನ್ನ ಬೆನ್ನ ಹಿಂದೆ ಬರೆಯುವನೆಂದು ಹೇಳಿದೆಯ ನೀನು? ಲಕ್ಷ್ಮಣ, ಈಗ ನೀನು ನನ್ನ ಒಳ್ಳೆಯ ಮಾತಿನ ಮದುವೆಯಾಗುವೆಯೋ ಅಥವಾ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ಲಗ್ನವಾಗುವೆನು? ಏನು ಹೇಳುವೆ? ಎಲ್ಲವೋ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊ. ಏಕೆ? ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ವಧು ವರನ್ನು ನೋಡಬಾರದು. ಸುಂದರಾಂಗ, ನಿಮ್ಮ ಛತ್ರಿ ಪದ್ಧತಿ ಬೇಡ, ನಮ್ಮ ಪದ್ಧತಿ ಅಂತಾಗು. ನಿಮ್ಮ ಪದ್ಧತಿ ಹೇಗೆ? ನಮ್ಮ ಪದ್ಧತಿಯಲ್ಲಿ ಎಲ್ಲಂದ್ರಲ್ಲಿ, ಹೆಂಗಂದ್ರೆ ಹಂಗೆ, ಯಾವಾಗಂದ್ರೆ ಅವಾಗ, ಯಾವಾಗಾದ್ರೂ ಆಗಬಹುದು. ನಿನಗೆ ಜಾಗ್ರತೆಯಾಗಿ ಕಣ್ಣುಗಳನ್ನು ಕಟ್ಟಿಕೊ. ಲಗ್ನವು ಸಮಯವೂ ಮೀರಿ ಹೋಗುವುದು. ನಾನು ಕಣ್ಣನ್ನು ಕಟ್ಟಿಕೊಂಡು ನಿನ್ನ ಮುಖವನ್ನು ನೋಡುವುದು ಹೇಗೆ? ನೀನು ಲಗ್ನ ಮಾಡಬೇಕೋ ಬೇಡವೋ? ಮಾಡಬೇಕಲ್ಲ, ಮಾಡಿಕೊಳ್ಳಬೇಕು. ಅದಾಗದು. ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊ. ಎಲ್ಲಿ ಕುಳಿತುಕೋ, ನಿಂತುಕೋ. ಇರಲಿ, ಈ ತಳಿಗೆ ಒಳ್ಳೆ ತಕ್ಕ ಸ್ವಾಸ್ಥ್ಯನೇ ಮಾಡುವೆನು. ಸರಿ ಮಾಡಿ. ನಿನ್ ಮನೆ ಕಾಯಾಗ ನೀನ್ ಹಾಳು ಬಿದ್ದಾಗ ಉರಿವುದು ಮೂಗು ತುರಿವುದು ರಕುಟ ಅದರಿಂದದಕ್ಕೆ ಬಂದಾತ ಉರಿವುದು ಮೂಗು ತುರಿವುದು ರಕುಟ ಅದರಿಂದದಕ್ಕೆ ಬಂದ ಏನು ಮಾಡಲಿಗ ಮೂಗು ಕುಯ್ದರಿಗ ಏನು
ಮಾಡಲೀಗ ಮೂಗು ಕೊಯ್ದರೀಗ ಅವನೇ ಅಳಗ ಅವನೇ ಗೊತ್ತಿದ್ದಾಗ ಬರ್ಬಾರ್ದೊಂದು ಹೊತ್ಕೊಂಡೋಗ ಅವನ ಮನೆ ಕಾಯಕ ಅವನ್ನೇ ಗೊತ್ತಿದ್ದಾಗ ಬರ್ಬಾರ್ದೊಂದು ಹೊತ್ಕೊಂಡೋಗ ಉರಿವುದು ಮೂಗು ತುರುವುದು ರಕ್ತ ಅದರಿಂದದಕ್ಕೆ ಬಂದಾದ ಏನು ಮಾಡಲಿ ಮೂಗು ಕುಯ್ದರೆ